ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಕರ್ನಾಟಕ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ. ಒಟ್ಟು 15.6 ಟಿಎಂಸಿ ಆಗತ್ತೆ. .6 ಟಿಎಂಸಿ ನೀರು ಬಿಡಬೇಕಂತ ತಮಿಳುನಾಡಿಗೆ. ಪ್ರತಿದಿನ 12,000 ಕ್ಯೂಸೆಕ್ಸ್ ನಂತ. ತುರ್ತು ವಿಚಾರಣೆ ನಡೆಸಬೇಕು ಅಂತ ತಮಿಳುನಾಡು ಅರ್ಜಿ ಹಾಕಿತ್ತು. $30 ಟಿಎಂಸಿ ನೀರು ಕೇಳಿತ್ತು ತಮಿಳುನಾಡು. 15.6 ಟಿಎಂಸಿ ಬಿಡುಗಡೆಗೆ ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟಿತ್ತು. ಸಿಡಬ್ಲ್ಯೂಎಂಎ ಆ ಆದೇಶವನ್ನು ಎತ್ತಿ ಹಿಡಿದಿದೆ. ಕರ್ನಾಟಕ ಸಿಡಬ್ಲ್ಯೂಎಂಎ ಆದೇಶವನ್ನು ಪ್ರಶ್ನಿಸಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ತಯಾರಾಗಿದೆ. ಈಗಾಗಲೇ ತಮಿಳುನಾಡು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರುವ ಅರ್ಜಿ ವಿಚಾರಣೆಗೆ ಬಾಕಿ ಇದೆ. ಗುರುವಾರ ಬರುತ್ತೆ. ಕಾನೂನು ಹೋರಾಟದ ನಿರ್ಧಾರ ಆಗಿದೆ ಕರ್ನಾಟಕದಿಂದ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪಾಲಿಸದೇ ಇರುವ ತೀರ್ಮಾನ. ನೀರಿನ ಕೊರತೆಯನ್ನ ಪರಿಪರಿಯಾಗಿ ಹೇಳಿತು ಕರ್ನಾಟಕ. ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆ ಇದೆ. ಕಳೆದ 30 ವರ್ಷಗಳಲ್ಲೇ ಅತ್ಯಂತ ಕಡಿಮೆ ಒಳಹರಿವು ಇದೆ. ಕಬಿನಿ 1 ತುಂಬಿದ್ದು ಬಿಟ್ರೆ ಕೆಆರ್ಎಸ್ ಹೇಮಾವತಿ ತುಂಬಿಲ್ಲ. ಕುಡಿಯುವ ನೀರಿಗಾಗಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕಾಗಿದೆ. ಸೆಪ್ಟೆಂಬರ್ನಿಂದ ತಮಿಳುನಾಡಿನಲ್ಲಿ ಈಶಾನ್ಯ ಮುಂಗಾರು ಶುರುವಾಗುತ್ತೆ. ತಮಿಳುನಾಡಿನ ಡ್ಯಾಂಗಳಲ್ಲಿ ಸಾಕಷ್ಟು ನೀರಿದೆ. 40 ಟಿಎಂಸಿ ನೀರು ಕುಡಿಯೋದಕ್ಕೆ ಕರ್ನಾಟಕಕ್ಕೆ ಬೇಕಾಗತ್ತೆ. ದಿನ 1 ಟಿಎಂಸಿ ಹರಿಸಿದ್ರೆ ನಮಗೆ ಕುಡಿಯೋದಕ್ಕೂ ನೀರಿಲ್ಲದ ಹಂಗಾಗತ್ತೆ. ಇಷ್ಟು ವಾದವನ್ನು ಕರ್ನಾಟಕ ಮಂಡನೆ ಮಾಡಿತ್ತು. ಕರ್ನಾಟಕದ ಕಾನೂನು ಹೋರಾಟದ ನಿರ್ಧಾರದ ಬಗ್ಗೆ ಗೌರವ್ ಗುಪ್ತಾ ಮಾತಾಡಿದ್ದಾರೆ ನೋಡಿ. ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ಇವತ್ತು ಬೆಳಗ್ಗೆ ನಡೆದಿತ್ತು. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ನಲ್ಲಿ ಆಗಿರ್ತಕ್ಕಂಥದ್ದು ಏನೋ ನಿರ್ದೇಶನ ಇತ್ತು,
ಅದನ್ನೇ ಅವರು ರೀಟ್ರೇಟ್ ಮಾಡಿ ಹೇಳಿದ್ದಾರೆ. ಸೊ ಅದರ ಪ್ರಕಾರ 12,000 ಕ್ಯೂಸೆಕ್ಸ್ ನೀರನ್ನು ಬರುವ 15 ದಿನಕ್ಕೆ ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಅವರು ಕೊಟ್ಟಿದ್ದಾರೆ. That itself is reiterated now by the Kaveri Water Management Authority. ಇದರಲ್ಲಿ ಇರ್ತಕ್ಕಂಥ ಅಂಶಗಳು ಏನಿದೆ ಅದರ ಬಗ್ಗೆ ಬಹಳಷ್ಟು ವಾದ ನಡೆದಿದೆ. ತಮಿಳುನಾಡಿನವರು ಇದಕ್ಕಿಂತನೂ 2 ಪಟ್ಟು ನೀರು ಬಿಡುಗಡೆ ಮಾಡಬೇಕಂತದ್ದು ಅವರು ವಾದ ಮಾಡಿದರೆ, ನಮ್ಮಲ್ಲಿ ನಾವು ನೀರನ್ನು ಬಿಡುಗಡೆ ಮಾಡುವ ನಮ್ಮಲ್ಲಿ ಕ್ಷಮತೆ ಇಲ್ಲ, ಅದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಕಾವೇರಿ ಈಗ ಈ ಸಿಚುವೇಶನ್ ಏನಾಗಿದೆ, ಇದು ಬಹಳ ಡೈನಮಿಕ್ ಸಿಚುವೇಶನ್ ಇದೆ. ಹೋದ ಸಮಯದಲ್ಲಿ ಆಗಿರ್ತಕ್ಕಂಥ ಆದೇಶ ಏನಿತ್ತು, ಮೇಲ್ನೋಟಕ್ಕೆ ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಹೇಳಿದಾದರೂ ಕೂಡ ತದನಂತರ ಕಬಿನಿನಲ್ಲಿ ಹೆಚ್ಚಿನ ಮಳೆ ಆದವಾಗ ನಾವು ಅದನ್ನು ನಿಭಾಯಿಸಲಿಕ್ಕೆ ನಮಗೆ ಸಾಧ್ಯವಾಯಿತು. ಮುಂಬರುವ ದಿನಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಆಗುತ್ತೆ, ಈ ಕ್ಷಣದಲ್ಲಿ ನಮಗೆ ಖಂಡಿತ ಅದರ ಬಗ್ಗೆ ಕಷ್ಟ ಸಾಧ್ಯ ಅಂತ ಹೇಳಿ ನಾವು ಎನ್ಕೊಂಡಿದ್ದೀವಿ. ಈಗ ಈ ವಿಷಯ ಬಗ್ಗೆ ಬೇರೆ ಬೇರೆ ಆಯಾಮಗಳಿದೆ, ಬೇರೆ ಬೇರೆ ಡೈಮೆನ್ಷನ್ಸ್ ಟು ದ ಪ್ರಾಬ್ಲಮ್. ಅದನ್ನ ಎಲ್ಲವನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ತದನಂತರ ಅದರ ಬಗ್ಗೆ ಏನು ಲೀಗಲ್ ರೆಮಿಡಿ ಇದೆ, ಕಾನೂನು ದೃಷ್ಟಿಯಿಂದ ನಾವು ಏನೇನೋ ಉಪಾಯಗಳನ್ನು ಮಾಡಬಹುದು ಅಥವಾ ಯಾವ ರೀತಿಯಲ್ಲಿ ನಾವು ನ್ಯಾಯವನ್ನು ಪಡೆಯಬಹುದು ರಾಜ್ಯಕ್ಕೆ, ಅದರ ಬಗ್ಗೆ ಖಂಡಿತ ಕ್ರಮವನ್ನು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ಇವತ್ತು ಬೆಳಿಗ್ಗೆ ನಡೆದಿತ್ತು. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ನಲ್ಲಿ ಆಗಿರ್ತಕ್ಕಂಥದ್ದು ಏನೋ ನಿರ್ದೇಶನ ಇತ್ತು, ಅದನ್ನೇ ಅವರು ರೀಟ್ರೇಟ್ ಮಾಡಿ ಹೇಳಿದ್ದಾರೆ. ಸೊ ಅದರ ಪ್ರಕಾರ 12,000 ಕ್ಯೂಸೆಕ್ಸ್ ನೀರನ್ನು ಬರುವ 15 ದಿನಕ್ಕೆ ಬಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಅವರು ಕೊಟ್ಟಿದ್ದಾರೆ. That itself is reiterated now by the Kaveri Water Management Authority. ಇದರಲ್ಲಿ ಇರ್ತಕ್ಕಂಥ ಅಂಶಗಳು ಏನಿದೆ ಅದರ ಬಗ್ಗೆ ಬಹಳಷ್ಟು ವಾದ ನಡೆದಿದೆ. ತಮಿಳುನಾಡಿನವರು ಇದಕ್ಕಿಂತನೂ 2 ಪಟ್ಟು ನೀರು ಬಿಡುಗಡೆ ಮಾಡಬೇಕಂತದ್ದು ಅವರು ವಾದ ಮಾಡಿದರೆ, ನಮ್ಮಲ್ಲಿ ನಾವು ನೀರನ್ನು ಬಿಡುಗಡೆ ಮಾಡುವ ನಮ್ಮಲ್ಲಿ ಕ್ಷಮತೆ ಇಲ್ಲ, ಅದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ಇವತ್ತು ಬೆಳಿಗ್ಗೆ ನಡೆದಿತ್ತು. ವಾಟರ್ ರೆಗ್ಯುಲೇಷನ್ ಕಮಿಟಿ ಮೀಟಿಂಗ್ ನಲ್ಲಿ ಆಗಿರ್ತಕ್ಕಂಥದ್ದು ಏನೋ ನಿರ್ದೇಶನ ಇತ್ತು, ಅದನ್ನೇ ಅವರು ರೀಟ್ರೇಟ್ ಮಾಡಿ ಹೇಳಿದ್ದಾರೆ. ಸೊ ಅದರಲ್ಲಿ ಈ ಹಿಂದೆ CWRC 1 ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿತ್ತು. 15 ದಿನಗಳ ಕಾಲ ಒಟ್ಟು 4.5 TMC ಆಗ್ತಿತ್ತು. ಕರ್ನಾಟಕಕ್ಕೆ ಅದು ಒಪ್ಪಿಗೆ ಇರಲಿಲ್ಲ. ಆದರೆ ಅದಾದ ನಂತರ ಮಳೆ ಚೆನ್ನಾಗಿ ಬಂತು. ಒಳ್ಳೆ ಮಳೆಯಾದ ಕಾರಣಕ್ಕೆ 4.5 TMC ನೀರು ಬಿಡಬೇಕಾಗಿದ್ದ ಕರ್ನಾಟಕ 11 TMC ನೀರು ಬಿಟ್ಟಿದೆ. ಈಗ ಇನ್ನೂ 15.6 TMC ನೀರು ಬಿಡಿ ಅನ್ನೋದು ಆದೇಶ. ಕಾವೇರಿ ಕೊಳ್ಳದ 4 ಜಲಾಶಯಗಳ ಸೇರಿದ್ರೆ 65.6 TMC ನೀರಿದೆ. ಕಬಿನಿ, ಹಾರಂಗಿ, ಹೇಮಾವತಿ, KRS ಸೇರಿಸಿದ್ರೆ 65.6 TMC ನೀರಿದೆ. ಮುಂದಿನ 15 ದಿನಗಳಲ್ಲಿ 15.6 TMC ನೀರು ಬಿಡಬೇಕು ಅಂತ CWMA ಆದೇಶ ಆಗಿದೆ. 15.6 TMC ನೀರು ಬಿಡಬೇಕು ಅಂದ್ರೆ KRS ನಿಂದ 18ರಿಂದ 20 TMC ರಿಲೀಸ್ ಮಾಡಬೇಕು. ಆವಾಗ ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ 15.6 TMC ನೀರು ಹೋದಂಗಾಗತ್ತೆ. ಈ ಆದೇಶವನ್ನೇನಾದರೂ ಪಾಲಿಸಿದರೆ ಕರ್ನಾಟಕದ ಜಲಾಶಯಗಳ ಖಾಲಿ ಆಗ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.